ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ಗೆ ಪಡ್ಡು ಮಾಡಿದ್ದೆ. ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಬಿಸಿ ಬಿಸಿಯಾಗಿ ಪಡ್ಡು ಮತ್ತು ಚಟ್ನಿ ಕೊಟ್ಟರೆ ತಿಂತಾರೆ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಪಡ್ಡು ಮಾಡಿ ಇನ್ಫ್ಯಾಕ್ಟ್ ಪಡ್ಡು ತಿಂದು 2 ವರ್ಷ ಆಗಿದೆ ಅಂತ ಹೇಳ್ಬೋದು. ನಮ್ಮನೇಲಿ ಪಡ್ಡು ಮೇಕರ್ ಇರಲಿಲ್ಲ. ಈ ಸರಿ ಹಸ್ಬೆಂಡ್ ಇಂಡಿಯಾಯಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ರು. ಹಾಗಾಗಿ ಬಿಸಿ ಬಿಸಿ ಪಡ್ಡು ಚಟ್ನಿ ಇವತ್ತಿನ ಸಾಯಂಕಾಲಕ್ಕೆ. ಆದಮೇಲೆ ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಾಗಿತ್ತು. ಹಾಗಾಗಿ ಕಾಸ್ಕೋ ಹೋಲ್ಸೇಲ್ ಶಾಪ್ಗೆ ಹೋಗ್ತಾ ಇದೀವಿ. ಇಲ್ಲಿ ಕಾರ್ ನೋಡ್ತಾ ಇರ್ಬೋದು. ಇವರು RCB ಫ್ಯಾನ್ ಅನ್ಸುತ್ತೆ. ಸೊ ಹಾಗಾಗಿ ನಂಬರ್ ಪ್ಲೇಟ್ ನೋಡಿ ನಾನು RCB ಫ್ಯಾನ್ ಆಗಿರೋದ್ರಿಂದ ಹಾಕಿಸ್ಕೊಂಡಿದ್ದಾರೆ ಅಂತ ಗೆಸ್ ಮಾಡಿದೆ ಅಷ್ಟೇ. ಈ ತರ ಸುಮಾರಷ್ಟು ಕಾರ್ಗಳನ್ನ ನೋಡ್ಬೋದು ಇಲ್ಲಿ. ಅವ್ರಗಳ ಹೆಸರು ಹಾಕಿಸ್ಕೊಂಡಿರ್ತಾರೆ, ಮಕ್ಕಳ ಹೆಸರು, ಆ ತರದೆಲ್ಲ. ನಾನಂತೂ ಇದೇ ಮೊದಲನೇ ಸರಿ ಕಾಸ್ಕೋನಲ್ಲಿ ಸೀಬೆ ಹಣ್ಣನ್ನ ನೋಡಿದ್ದು. ಘಮ ಘಮ ಅಂತ ಇತ್ತು. ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದ್ರೆ ಟೇಸ್ಟ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಸೀಡ್ಸ್ ಎಲ್ಲ ದಪ್ಪ ದಪ್ಪ. ಸೊ ಇಲ್ಲಿ ಯಾರಾದ್ರೂ ಇದ್ರೆ ತಗೋಬೇಡಿ, ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ. ಲಾಸ್ಟ್ ಮಿನಿ ವ್ಲಾಗ್ ಅಲ್ಲಿ ತೊಂಡೆಕಾಯಿ ರೆಸಿಪಿ ಮಾಡಿದ್ರಿಂದ ನನಗೆ ಯಾರೋ ಕಮೆಂಟ್ ಮಾಡಿದ್ರು, ಅಕ್ಕ ತೊಂಡೆಕಾಯಿ ತಿಂದ್ರೆ ಬುದ್ಧಿ ಬಂದ ಆಗುತ್ತೆ, ಬೆಂಡೆಕಾಯಿ ತಿಂದ್ರೆ ಬುದ್ಧಿ ಚುರುಕಾಗತ್ತೆ ಅಂತ. ಸೊ ಹಾಗಾಗಿ ಆಪೋಸಿಟ್ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ಮಕ್ಳು ಕೊಡ್ಬೇಡಿ, ಅವಾಯ್ಡ್ ಮಾಡಿ ಅಂತ. ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ